ಈ ಬಾಳ ನದಿ ಪಯಣ ದೂರವಿರುವುದು ಕಡಿಮೆ. ಏಕೆ ಬೇಡದ ಜಗಳ ಅಂಬಿಗನ ಜೊತೆಗೆ? ನಲಿ ನೋಡಿ ಗಿರಿಬನದ ತಂಗಾಳಿ ಬಹುಬಣ್ಣ, ಇಳಿ ತೊರೆಯ ತಿರುವಿನಲಿ ಮುದ್ದುರಾಮ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಕವಿ ತಮ್ಮ ಇಡೀ ಜೀವನವನ್ನು ಒಂದು ನದಿಯ ಪ್ರಯಾಣಕ್ಕೆ ಅಥವಾ ಪಯಣಕ್ಕೆ, ದೋಣಿ ಸಾಹಸಕ್ಕೆ ಹೋಲಿಸಿದ್ದಾರೆ. ಈ ನದಿಯ ಪಯಣ ತುಂಬ ಕಡಿಮೆದಪ್ಪ, ಅಂದರೆ ನಮ್ಮ ಆಯುಷ್ಯ ತುಂಬಾ ಚಿಕ್ಕದು. ನಾವು ಈ ಭೂಮಿ ಮೇಲೆ ಇರುವಷ್ಟು ಕಾಲ ಚೆನ್ನಾಗಿ ನಗುನಗುತ್ತಾ ಇರಬೇಕು. ಇಲ್ಲಿ ಇರುವ ಕಾಲ ಬಹಳ ಕಡಿಮೆ. ಹಾಗಿರುವಾಗ ಅದನ್ನು ಪ್ರೀತಿ ಮತ್ತು ಶಾಂತಿಯಿಂದ ಕಳೆಯಬೇಕೇ ವಿನಃ ವ್ಯರ್ಥ ಮಾಡಬಾರದು ಎಂಬುದು ಅವರ ಮೊದಲ ಸಾಲಿನ ಆಶಯ. ಇಲ್ಲಿ ಅಂಬಿಗ ಅಂದರೆ ದೋಣಿ ನಡೆಸುವವನು. ಹಾಗಂದರೆ ಕೇವಲ ಸಾಮಾನ್ಯ ನಾವಿಕನಲ್ಲ, ಅವನು ನಡೆಸುತ್ತಿರುವವನು ಈ ಸೃಷ್ಟಿಯನ್ನೇ ನಿಯಂತ್ರಿಸುವ ಆ ಭಗವಂತ ಅಥವಾ ಪ್ರಕೃತಿಯ ನಿಯಮ ಅಥವಾ ವಿಧಿಯ ಆಟ ಅಂತ ಹೇಳ್ಬೋದಿಲ್ಲಿ. ನಾವಿಲ್ಲಿ ಕೇವಲ ಪ್ರಯಾಣಿಕರು ಮಾತ್ರ. ದೋಣಿಯಲ್ಲಿ ಕೂತು ದೋಣಿ ನಡುವೆ ಇರುವ ಅಂಬಿಗನ ಜೊತೆಗೆ ನಾವು ಜಗಳ ಆಡಿದರೆ ಅಪಾಯ ನಮಗೆ ಹೊರತು ಅವನಿಗಲ್ಲ. ಹಾಗಾಗಿ ಜೀವನದಲ್ಲಿ ನಮಗೆ ಎದುರಾಗುವ ಪರಿಸ್ಥಿತಿಗಳ ವಿರುದ್ಧ, ವಿಧಿಯ ನಿಯಮಗಳ ವಿರುದ್ಧ ಅತಿಯಾದ ಹಠ, ಅತಿಯಾದ ಅಹಂಕಾರ ಅಥವಾ ದೂರುಗಳನ್ನು ಹಿಡಿದು ಜಗಳವಾಡುವುದು ಮೂರ್ಖತನ ಅಂತ ಹೇಳ್ತಾ ಇದ್ದಾರೆ. ಪ್ರಕೃತಿಯ ನಿಯಮಕ್ಕೆ ಶರಣಾಗಿ ನಂಬಿಕೆಯಿಂದ ಸಾಗುವುದೇ ಜಾಣತನ. ಬದುಕು ಕೇವಲ ಗುರಿ ತಲುಪುವುದಷ್ಟೇ ಅಲ್ಲ, ದಾರಿಯುದ್ದಕ್ಕೂ ಸಿಗುವ ಸಣ್ಣ ಸಣ್ಣ ಸಂತೋಷಗಳನ್ನು ಆಸ್ವಾದಿಸುತ್ತಾ ಸುತ್ತಮುತ್ತಲಿನ ಬೆಟ್ಟ ಗುಡ್ಡಗಳು, ಗಿರಿ ಬನ, ತಂಪಾದ ಗಾಳಿ, ಪ್ರಕೃತಿಯ ರಂಗುರಂಗಿನ ಬಣ್ಣಗಳನ್ನು ನೋಡಿ ಮನಸ್ಸನ್ನು ಪ್ರಫುಲ್ಲವಾಗಿ ಇಟ್ಟುಕೊಳ್ಳಬೇಕು ಎನ್ನುವುದೇ ಇಲ್ಲಿಯ ಆಶಯ, ಕವಿಯ ಆಶಯ. ಕಷ್ಟ ಸುಖಗಳ ಮಧ್ಯೆಯೂ ಪ್ರಕೃತಿಯಲ್ಲಿ ಮತ್ತು ವರ್ತಮಾನದಲ್ಲಿ ಸಿಗುವ ಆನಂದವನ್ನು ನಾವು ಸವಿಬೇಕು ಅಂತ ಇಲ್ಲಿ ಕವಿ ಕರೆ ನೀಡುತ್ತಿದ್ದಾರೆ. ನದಿ ಒಂದೇ ಸಮನೆ ನೇರವಾಗಿ ಹರಿಯುವುದಿಲ್ಲಪ್ಪ, ಅದಕ್ಕೆ ತಿರುವುಗಳು, ಇಳಿತೊರೆಗಳು ಎಲ್ಲವೂ ಇರುತ್ತವೆ. ಅದು ಸಹಜ ಕೂಡ. ಹಾಗೆಯೇ ಜೀವನದಲ್ಲಿಯೂ ಕೂಡ ಏರಿಳಿತಗಳು, ಅನಿರೀಕ್ಷಿತವಾಗಿ ತಿರುವುಗಳು ಬರುತ್ತವೆ. ಆ ತಿರುವುಗಳನ್ನು ಕಂಡು ಹೆದರದೆ ಅಂಬಿಗನ ಮೇಲೆ, ಅಂದರೆ ದೈವದ ಮೇಲೆ ಭರವಸೆ ಇಟ್ಟು, ಪ್ರಕೃತಿಯ ಮೇಲೆ ಭರವಸೆ ಇಟ್ಟು ಅದರ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಸಾಗಬೇಕು. ಎಷ್ಟು ಚೆನ್ನಾಗಿದೆ ನೋಡಿ.